ಪರಿಣಾಮ ಯಾವ ರೀತಿ ಇದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ. ಒಂದು ರೀತಿ ಕರುನಾಡಿಗೆ ಕಂಟಕ ಆಗ್ತಾ ಇದೆ. ಈ ಕದನ ಕಾವು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈಗ ಗೃಹ ಬಳಕೆಯ LPG ಸಿಲಿಂಡರ್ಗಾಗಿ ಕ್ಯೂ ನಿಲ್ಲುವಂತಾಗಿದೆ. ಯಾವ ಜಿಲ್ಲೆಯಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಇವತ್ತು ಬನ್ನಿ ನೋಡೋಣ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದಿಂದ ಗ್ಯಾಸ್ ಟ್ರಬಲ್. ರಾಜ್ಯದಲ್ಲಿ LPG ಹಾಹಾಕಾರಕ್ಕೆ ಜನ ತತ್ತರ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಕ್ಷಣ ಕ್ಷಣಕ್ಕೂ ವಿನಾಶ ಸೃಷ್ಟಿ ಮಾಡ್ತಾ ಇದೆ. ಅದೇ ರೀತಿ ರಾಜ್ಯದಲ್ಲಿಯೂ ಕೂಡ ಗ್ಯಾಸ್ ಸಿಲಿಂಡರ್ ಅಭಾವ ಕೂಡ ತಗ್ಗುವ ಯಾವುದೇ ಲಕ್ಷಣಗಳು ಕೂಡ ಕಾಣ್ತಿಲ್ಲ. ಜನರಿಗೆ ಗ್ಯಾಸ್ ಸಿಲಿಂಡರ್ ಗೋಳಾಟ ಮಾತ್ರ ಹೇಳತಿರದಂತಾಗಿದೆ. ಜಿಲ್ಲೆ ಜಿಲ್ಲೆಯಲ್ಲಿಯೂ ಜನ ಗ್ಯಾಸ್ ಸಿಲಿಂಡರ್ ಹಾಹಾಕಾರಕ್ಕೆ ಕಂಗಾಲಾಗಿದ್ದಾರೆ. ಒಂದಲ್ಲ ಎರಡಲ್ಲ, ಪ್ರತಿ ಜಿಲ್ಲೆಯಲ್ಲೂ ಕೂಡ ಜನ ಸಿಲಿಂಡರ್ ಗ್ಯಾಸ್ ಸಿಗದೆ ಪರಿತಪಿಸ್ತಾ ಇದ್ದಾರೆ. ಗ್ಯಾಸ್ ಸಿಲಿಂಡರ್ ಸಂಕಷ್ಟ 1. ಸಿಲಿಂಡರ್ಗಾಗಿ ರಸ್ತೆ ತಡೆದು ಪ್ರತಿಭಟನೆ. ಜನವರಿ ತಿಂಗಳಿಂದ ಗ್ಯಾಸ್ ಸಿಲಿಂಡರ್ ಇದು ಮಾಡಿದನು. ಬೆಳಗಾವಿಯಲ್ಲಿ ಕಳೆದೊಂದು ತಿಂಗಳಿನಿಂದ ಸಿಲಿಂಡರ್ ಕೊಡ್ತಿಲ್ಲ ಅಂತ ನಡು ರಸ್ತೆಯಲ್ಲೇ ಖಾಲಿ ಸಿಲಿಂಡರ್ ಇಟ್ಟು ಜನ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ನಮ್ಮಪ್ಪ ವಯಸ್ಸಾದವ್ರೇನ ನೀವು ಒಂದು ತಿಂಗಳ ಅಂದ್ರು ಬೇಕಾದ್ರೆ ಸಿಲಿಂಡರ್ ಕೊಡ್ತಾರೆ, ರೊಕ್ಕ ಜಾಸ್ತಿ ಕೊಡ್ತಾರ, ಸಿಲಿಂಡರ್ ಕೊಡುವ ಉಳಿಕಿದಾರಿಗೆ ನಾಳೆ ಬಾ ಅಂತ ಕಳ್ಸತ್ತಾರೆ. ನೀವು ನಮ್ಮಪ್ಪ ಬಿದ್ದು ಮನೆ ಇದಾನೆ ಅಂಗಾರೇನ ಈಗ ನಂಬರ್ ಹಚ್ಚಿರು ಈಗ ನಾವು ಬಳೆ ಹೊಡಿದ್ ಬಿಟ್ಟ ಒಂದಾಗ ಎತ್ತ ಕಟ್ಟಿ ಗ್ಯಾಸ್ ಸಿಲಿಂಡರ್ ಸಂಕಷ್ಟ 2. ಸಿಲಿಂಡರ್ ಬೇಕೇ ಬೇಕು ಎಂದು ಪಟ್ಟು. ಕೊಲ್ಲಿ ಕದನದ ಕಿಚ್ಚಿಗೆ ಜನ ತತ್ತರಿಸಿ ಹೋಗಿದ್ದಾರೆ. ಹಾವೇರಿಯಲ್ಲಿ ಸಿಲಿಂಡರ್ ಅಭಾವ ಹೆಚ್ಚಾಗಿದ್ದು ಗ್ಯಾಸ್ ಏಜೆನ್ಸಿ ಮುಂದೆ ಜನ ಕ್ಯೂ ನಿಂತಿದ್ದಾರೆ. ಅಲ್ಲದೆ ಗ್ರಾಹಕರು ಸಿಲಿಂಡರ್ ಬೇಕೇ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಸದ್ಯ ನಾನು ಇವತ್ತು HP ಗ್ಯಾಸ್ ಏಜೆನ್ಸಿಯ ಮುಂದಿದ್ದೇನೆ. ಈಗಾಗಲೇ ಪ್ರಮುಖವಾಗಿ ಪ್ರತಿದಿನ ಹಾಕುವಂತ ಅಂದ್ರೆ ಒಂದು ನೋಂದಣಿ ಮಾಡಲಿಕ್ಕೆ ಜನ ಮುಂದಾಗ್ತಾ ಇದ್ದಾರೆ. ಅಲ್ಲಿಗೆ ನಿನ್ನೆ ನೋ ಸ್ಟಾಕ್ ಅಂತ ಬೋರ್ಡ್ ಇತ್ತು. ಇವತ್ತು ಪ್ರಿಯ ಗ್ರಾಹಕರೇ, ದಯವಿಟ್ಟು ಗೋಡೌನ್ ಅಥವಾ ಶೋರೂಮ್ನಲ್ಲಿ LPG ಸಿಲಿಂಡರ್ಗಳಿಗೆ ಸಾಲಾಗಿ ನಿಲ್ಲಬೇಡಿ. ದಯವಿಟ್ಟು ನಿಮ್ಮ ಬುಕ್ಕಿಂಗ್ ಅನ್ನ ಆನ್ಲೈನ್ನಲ್ಲಿ ಮಾಡಿ ಮತ್ತು ಸಿಲಿಂಡರ್ ನಿಮ್ಮ ಮನೆ ಬಾಗಿಲಿಗೆ ಮುಂಬಾಕ್ಕೆ ಸ್ವೀಕರಿಸಿ, ಅನಗತ್ಯ ಜನಸಂದಣಿಯನ್ನ ತಪ್ಪಿಸಿ ಮತ್ತು ಮಾರ್ಗಸೂಚಿಗಳನ್ನ ಅನುಸರಿಸಿ ಅಂತ ಹೇಳಿ ಬೋರ್ಡ್ ಅನ್ನು ಹಾಕಿದ್ದಾರೆ. ಗ್ಯಾಸ್ ಸಿಲಿಂಡರ್ ಸಂಕಷ್ಟ 3. ಗ್ಯಾಸ್ ಗೋಡೌನ್ ಮುಂದೆ ಜನ ಕ್ಯೂ. ಗ್ಯಾಸ್ ಅಭಾವದ ಬಿಸಿ ಚಿಕ್ಕಮಗಳೂರಿಗೂ ಕೂಡ ತಟ್ಟಿದೆ. ಜನ ಗ್ಯಾಸ್ ಸಿಲಿಂಡರ್ಗಾಗಿ ಏಜೆನ್ಸಿ ಹಾಗೂ ಗೋಡೌನ್ ಮುಂದೆ ಕ್ಯೂ ನಿಲ್ತಿದ್ದಾರೆ. ಗ್ಯಾಸ್ ಸಿಲಿಂಡರ್ ಸಂಕಷ್ಟ 4. ಸಿಲಿಂಡರ್ಗಾಗಿ ಕಿಲೋಮೀಟರ್ ಸಾಲು. ಇತ್ತ ಗದಗ ಜಿಲ್ಲೆಯಲ್ಲಿ ಸಿಲಿಂಡರ್ ಹಾಹಾಕಾರ ದಿನೇ ದಿನೇ ಹೆಚ್ಚಾಗ್ತಾನೇ ಇದೆ. ನರಗುಂದ ಪಟ್ಟಣದಲ್ಲಿ ಸಿಲಿಂಡರ್ಗಾಗಿ ಜನ ಅರ್ಧ ಕಿಲೋಮೀಟರ್ ಗಟ್ಟಲೆ ಸಾಲುಗಟ್ಟಿ ನಿಂತಿದ್ದಾರೆ. ಗ್ಯಾಸ್ ಸಿಲಿಂಡರ್ ಸಂಕಷ್ಟ 5. ದರ ಏರಿಕೆ ವಿರುದ್ಧ ಜನ ಆಕ್ರೋಶ. ಕಲಬುರಗಿ ನಗರದ ಜೇವರ್ಗಿ ರಸ್ತೆಯಲ್ಲಿರುವಂತಹ ಸೂಪರ್ ಗ್ಯಾಸ್ ಪಂಪ್ನಲ್ಲಿ ಏಕಾಏಕಿ ಗ್ಯಾಸ್ ದರ ಏರಿಕೆ ಮಾಡಲಾಗಿದೆ. ಆದ್ದರಿಂದ ಜನ ಹಾಗೂ ಆಟೋ ಡ್ರೈವರ್ಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದಿಷ್ಟೇ ಅಲ್ಲ, ಶಿವಮೊಗ್ಗ, ದಾವಣಗೆರೆ, ಧಾರವಾಡ, ಬೆಂಗಳೂರು ಸೇರಿದಂತೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಗ್ಯಾಸ್ ಸಂಕಷ್ಟ ತಲೆದೂರಿದೆ. ಜನರ ಗೋಳಾಟ ಹೇಳತೀರದಾಗಿದೆ. ಬೇರೆ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪರಿಣಾಮ ಯಾವ ರೀತಿ ಇದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ. ಒಂದು ರೀತಿ ಕರುನಾಡಿಗೆ ಕಂಟಕ ಆಗ್ತಾ ಇದೆ. ಈ ಕದನ ಕಾವು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈಗ ಗೃಹ ಬಳಕೆಯ LPG ಸಿಲಿಂಡರ್ಗಾಗಿ ಕ್ಯೂ ನಿಲ್ಲುವಂತಾಗಿದೆ. ಯಾವ ಜಿಲ್ಲೆಯಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಇವತ್ತು ಬನ್ನಿ ನೋಡೋಣ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದಿಂದ ಗ್ಯಾಸ್ ಟ್ರಬಲ್. ರಾಜ್ಯದಲ್ಲಿ LPG ಹಾಹಾಕಾರಕ್ಕೆ ಜನ ತತ್ತರ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಕ್ಷಣ ಕ್ಷಣಕ್ಕೂ ವಿನಾಶ ಸೃಷ್ಟಿ ಮಾಡ್ತಾ ಇದೆ. ಅದೇ ರೀತಿ ರಾಜ್ಯದಲ್ಲಿಯೂ ಕೂಡ ಗ್ಯಾಸ್ ಸಿಲಿಂಡರ್ ಅಭಾವ ಕೂಡ ತಗ್ಗುವ ಯಾವುದೇ ಲಕ್ಷಣಗಳು ಕೂಡ ಕಾಣ್ತಿಲ್ಲ. ಜನರಿಗೆ ಗ್ಯಾಸ್ ಸಿಲಿಂಡರ್ ಗೋಳಾಟ ಮಾತ್ರ ಹೇಳತಿರದಂತಾಗಿದೆ. ಜಿಲ್ಲೆ ಜಿಲ್ಲೆಯಲ್ಲಿಯೂ ಜನ ಗ್ಯಾಸ್ ಸಿಲಿಂಡರ್ ಹಾಹಾಕಾರಕ್ಕೆ ಕಂಗಾಲಾಗಿದ್ದಾರೆ. ಒಂದಲ್ಲ ಎರಡಲ್ಲ, ಪ್ರತಿ ಜಿಲ್ಲೆಯಲ್ಲೂ ಕೂಡ ಜನ ಸಿಲಿಂಡರ್ ಗ್ಯಾಸ್ ಸಿಗದೆ ಪರಿತಪಿಸ್ತಾ ಇದ್ದಾರೆ. ಗ್ಯಾಸ್ ಸಿಲಿಂಡರ್ ಸಂಕಷ್ಟ 1. ಸಿಲಿಂಡರ್ಗಾಗಿ ರಸ್ತೆ ತಡೆದು ಪ್ರತಿಭಟನೆ.
ಜನವರಿ ತಿಂಗಳಿಂದ ಗ್ಯಾಸ್ ಸಿಲಿಂಡರ್ ಇದು ಮಾಡಿದವ. ಬೆಳಗಾವಿಯಲ್ಲಿ ಕಳೆದೊಂದು ತಿಂಗಳಿನಿಂದ ಸಿಲಿಂಡರ್ ಕೊಡ್ತಿಲ್ಲ ಅಂತ ನಡುರಸ್ತೆಯಲ್ಲೇ ಖಾಲಿ ಸಿಲಿಂಡರ್ ಇಟ್ಟು ಜನ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ನಮ್ಮಪ್ಪ ವಯಸ್ಸಾದವ್ರೇನ ನೀವು ಒಂದ್ ತಿಂಗಳ ಆದ್ರೂ ಬೇಕಾದ್ರೆ ಸಿಲಿಂಡರ್ ಕೊಡ್ತಾರೆ, ರೊಕ್ಕ ಜಾಸ್ತಿ ಕೊಡ್ತಾರ, ಅವ್ರು ಸಿಲಿಂಡರ್ ಕೊಡುವ ಉಳಿಕಿದಾರಿಗೆ ನಾಳೆ ಬಾ ಅಂತ ಕಳ್ಸತ್ತಾರ. ನೀವು ನಮ್ಮಪ್ಪ ಬಿದ್ದ ಮನೆ ಇದಾನ ಈಗ ನಂಬರ್ ಹಚ್ಚಿರು ಈಗ ನಾವು ಕಡೆ ಹೊಡಿದ್ ಬಿಟ್ಟ ಒಂದಾಗ ಎತ್ತ ಕಟ್ಟಿ ಗ್ಯಾಸ್ ಸಿಲಿಂಡರ್ ಸಂಕಷ್ಟ 2 ಸಿಲಿಂಡರ್ ಬೇಕೇ ಬೇಕು ಎಂದು ಪಟ್ಟು. ಕೊಲ್ಲಿ ಕದನದ ಕಿಚ್ಚಿಗೆ ಜನ ತತ್ತರಿಸಿ ಹೋಗಿದ್ದಾರೆ. ಹಾವೇರಿಯಲ್ಲಿ ಸಿಲಿಂಡರ್ ಅಭಾವ ಹೆಚ್ಚಾಗಿದ್ದು ಗ್ಯಾಸ್ ಏಜೆನ್ಸಿ ಮುಂದೆ ಜನ ಕ್ಯೂ ನಿಂತಿದ್ದಾರೆ. ಅಲ್ಲದೆ ಗ್ರಾಹಕರು ಸಿಲಿಂಡರ್ ಬೇಕೇ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಸದ್ಯ ನಾನು ಇವತ್ತು HP ಗ್ಯಾಸ್ ಏಜೆನ್ಸಿಯ ಮುಂದಿದ್ದೇನೆ. ಈಗಾಗಲೇ ಪ್ರಮುಖವಾಗಿ ಪ್ರತಿದಿನ ಹಾಕುವಂತ ಅಂದ್ರೆ ಒಂದು ನೋಂದಣಿ ಮಾಡಲಿಕ್ಕೆ ಜನ ಮುಂದಾಗ್ತಾ ಇದ್ದಾರೆ. ಅಲ್ಲಿಗೆ ನಿನ್ನೆ ನೋ ಸ್ಟಾಕ್ ಅಂತ ಬೋರ್ಡ್ ಇತ್ತು. ಇವತ್ತು ಪ್ರಿಯ ಗ್ರಾಹಕರೇ, ದಯವಿಟ್ಟು ಗೋಡೌನ್ ಅಥವಾ ಶೋರೂಮ್ನಲ್ಲಿ LPG ಸಿಲಿಂಡರ್ಗಳಿಗೆ ಸಾಲಾಗಿ ನಿಲ್ಲಬೇಡಿ. ದಯವಿಟ್ಟು ನಿಮ್ಮ ಬುಕ್ಕಿಂಗ್ ಅನ್ನ ಆನ್ಲೈನ್ನಲ್ಲಿ ಮಾಡಿ ಮತ್ತು ಸಿಲಿಂಡರ್ ನಿಮ್ಮ ಮನೆ ಬಾಗಿಲಿಗೆ ಮುಂಬಾಕ್ಕೆ ಸ್ವೀಕರಿಸಿ, ಅನಗತ್ಯ ಜನಸಂದಣಿಯನ್ನ ತಪ್ಪಿಸಿ ಮತ್ತು ಮಾರ್ಗಸೂಚಿಗಳನ್ನ ಅನುಸರಿಸಿ ಅಂತ ಹೇಳಿ ಆ ಬೋರ್ಡ್ ಅನ್ನು ಹಾಕಿದ್ದಾರೆ. ಗ್ಯಾಸ್ ಸಿಲಿಂಡರ್ ಸಂಕಷ್ಟ 3 ಗ್ಯಾಸ್ ಗೋಡೌನ್ ಮುಂದೆ ಜನ ಕ್ಯೂ. ಗ್ಯಾಸ್ ಅಭಾವದ ಬಿಸಿ ಚಿಕ್ಕಮಗಳೂರಿಗೂ ಕೂಡ ತಟ್ಟಿದೆ. ಜನ ಗ್ಯಾಸ್ ಸಿಲಿಂಡರ್ಗಾಗಿ ಏಜೆನ್ಸಿ ಹಾಗೂ ಗೋಡೌನ್ ಮುಂದೆ ಕ್ಯೂ ನಿಂತಿದ್ದಾರೆ. ಗ್ಯಾಸ್ ಸಿಲಿಂಡರ್ ಸಂಕಷ್ಟ 4 ಸಿಲಿಂಡರ್ಗಾಗಿ ಕಿಲೋಮೀಟರ್ ಸಾಲು. ಇತ್ತ ಗದಗ ಜಿಲ್ಲೆಯಲ್ಲಿ ಸಿಲಿಂಡರ್ ಹಾಹಾಕಾರ ದಿನೇ ದಿನೇ ಹೆಚ್ಚಾಗ್ತಾನೇ ಇದೆ. ನರಗುಂದ ಪಟ್ಟಣದಲ್ಲಿ ಸಿಲಿಂಡರ್ಗಾಗಿ ಜನ ಅರ್ಧ ಕಿಲೋಮೀಟರ್ ಗಟ್ಟಲೆ ಸಾಲುಗಟ್ಟಿ ನಿಂತಿದ್ದಾರೆ. ಗ್ಯಾಸ್ ಸಿಲಿಂಡರ್ ಸಂಕಷ್ಟ 5 ದರ ಏರಿಕೆ ವಿರುದ್ಧ ಜನ ಆಕ್ರೋಶ. ಕಲಬುರಗಿ ನಗರದ ಜೇವರ್ಗಿ ರಸ್ತೆಯಲ್ಲಿರುವಂತಹ ಸೂಪರ್ ಗ್ಯಾಸ್ ಪಂಪ್ನಲ್ಲಿ ಏಕಾಏಕಿ ಗ್ಯಾಸ್ ದರ ಏರಿಕೆ ಮಾಡಲಾಗಿದೆ. ಆದ್ದರಿಂದ ಜನ ಹಾಗೂ ಆಟೋ ಡ್ರೈವರ್ಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದಿಷ್ಟೇ ಅಲ್ಲ, ಶಿವಮೊಗ್ಗ, ದಾವಣಗೆರೆ, ಧಾರವಾಡ, ಬೆಂಗಳೂರು ಸೇರಿದಂತೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಗ್ಯಾಸ್ ಸಂಕಷ್ಟ ತಲೆದೂರಿದೆ. ಜನರ ಗೋಳಾಟ ಏಳತೀರದಾಗಿದೆ. ಬೇರೆ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪರಿಣಾಮ ಯಾವ ರೀತಿ ಇದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ. ಒಂದು ರೀತಿ ಕರುನಾಡಿಗೆ ಕಂಟಕ ಆಗ್ತಾ ಇದೆ. ಈ ಕದನ ಕಾವು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈಗ ಗೃಹ ಬಳಕೆಯ LPG ಸಿಲಿಂಡರ್ಗಾಗಿ ಕ್ಯೂ ನಿಲ್ಲುವಂತಾಗಿದೆ. ಯಾವ ಜಿಲ್ಲೆಯಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಇವತ್ತು ಬನ್ನಿ ನೋಡೋಣ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದಿಂದ ಗ್ಯಾಸ್ ಟ್ರಬಲ್. ರಾಜ್ಯದಲ್ಲಿ LPG ಹಾಹಾಕಾರಕ್ಕೆ ಜನ ತತ್ತರ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಕ್ಷಣ ಕ್ಷಣಕ್ಕೂ ವಿನಾಶ ಸೃಷ್ಟಿ ಮಾಡ್ತಾ ಇದೆ. ಅದೇ ರೀತಿ ರಾಜ್ಯದಲ್ಲಿಯೂ ಕೂಡ ಗ್ಯಾಸ್ ಸಿಲಿಂಡರ್ ಅಭಾವ ಕೂಡ ತಗ್ಗುವ ಯಾವುದೇ ಲಕ್ಷಣಗಳು ಕೂಡ ಕಾಣ್ತಿಲ್ಲ. ಜನರಿಗೆ ಗ್ಯಾಸ್ ಸಿಲಿಂಡರ್ ಗೋಳಾಟ ಮಾತ್ರ ಏಳತೀರದಂತಾಗಿದೆ. ಜಿಲ್ಲೆ ಜಿಲ್ಲೆಯಲ್ಲಿಯೂ ಜನ ಗ್ಯಾಸ್ ಸಿಲಿಂಡರ್ ಹಾಹಾಕಾರಕ್ಕೆ ಕಂಗಾಲಾಗಿದ್ದಾರೆ. ಒಂದಲ್ಲ ಎರಡಲ್ಲ, ಪ್ರತಿ ಜಿಲ್ಲೆಯಲ್ಲೂ ಕೂಡ ಜನ ಸಿಲಿಂಡರ್ ಗ್ಯಾಸ್ ಸಿಗದೆ ಪರಿತಪಿಸ್ತಾ ಇದ್ದಾರೆ. ಗ್ಯಾಸ್ ಸಿಲಿಂಡರ್ ಸಂಕಷ್ಟ 1 ಸಿಲಿಂಡರ್ಗಾಗಿ ರಸ್ತೆ ತಡೆದು ಪ್ರತಿಭಟನೆ. ಜನವರಿ ತಿಂಗಳಿಂದ ಗ್ಯಾಸ್ ಸಿಲಿಂಡರ್ ಇದು ಮಾಡಿದವ. ಬೆಳಗಾವಿಯಲ್ಲಿ ಕಳೆದೊಂದು ತಿಂಗಳಿನಿಂದ ಸಿಲಿಂಡರ್ ಕೊಡ್ತಿಲ್ಲ ಅಂತ ನಡುರಸ್ತೆಯಲ್ಲೇ ಖಾಲಿ ಸಿಲಿಂಡರ್ ಇಟ್ಟು ಜನ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ನಮ್ಮಪ್ಪ ವಯಸ್ಸಾದವ್ರೇನ ನೀವು ಒಂದ್ ತಿಂಗಳ ಆದ್ರೂ ಬೇಕಾದ್ರೆ ಸಿಲಿಂಡರ್ ಕೊಡ್ತಾರೆ, ರೊಕ್ಕ ಜಾಸ್ತಿ ಕೊಡ್ತಾರ, ಅವ್ರು ಸಿಲಿಂಡರ್ ಕೊಡುವ ಉಳಿಕಿದಾರಿಗೆ ನಾಳೆ ಬಾ ಅಂತ ಕಳ್ಸತ್ತಾರ. ನೀವು ನಮ್ಮಪ್ಪ ಬಿದ್ದ ಮನೆ ಇದಾನ ಈಗ ನಂಬರ್ ಹಚ್ಚಿರು ಈಗ ನಾವು ಕಡೆ ಹೊಡಿದ್ ಬಿಟ್ಟ ಒಂದಾಗ ಎತ್ತ ಕಟ್ಟಿ ಗ್ಯಾಸ್ ಸಿಲಿಂಡರ್ ಸಂಕಷ್ಟ 2 ಸಿಲಿಂಡರ್ ಬೇಕೇ ಬೇಕು ಎಂದು ಪಟ್ಟು. ಕೊಲ್ಲಿ ಕದನದ ಕಿಚ್ಚಿಗೆ ಜನ ತತ್ತರಿಸಿ ಹೋಗಿದ್ದಾರೆ. ಹಾವೇರಿಯಲ್ಲಿ ಸಿಲಿಂಡರ್ ಅಭಾವ ಹೆಚ್ಚಾಗಿದ್ದು ಗ್ಯಾಸ್ ಏಜೆನ್ಸಿ ಮುಂದೆ ಜನ ಕ್ಯೂ ನಿಂತಿದ್ದಾರೆ. ಅಲ್ಲದೆ ಗ್ರಾಹಕರು ಸಿಲಿಂಡರ್ ಬೇಕೇ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ.
ಸದ್ಯ ನಾನು ಇವತ್ತು HP ಗ್ಯಾಸ್ ಏಜೆನ್ಸಿಯ ಮುಂದಿದ್ದೇನೆ. ಈಗಾಗಲೇ ಪ್ರಮುಖವಾಗಿ ಪ್ರತಿದಿನ ಹಾಕುವಂತ ಅಂದ್ರೆ ಒಂದು ನೋಂದಣಿ ಮಾಡಲಿಕ್ಕೆ ಜನ ಮುಂದಾಗ್ತಾ ಇದ್ದಾರೆ. ಅಲ್ಲಿಗೆ ನಿನ್ನೆ ನೋ ಸ್ಟಾಕ್ ಅಂತ ಬೋರ್ಡ್ ಇತ್ತು. ಇವತ್ತು ಪ್ರಿಯ ಗ್ರಾಹಕರೇ, ದಯವಿಟ್ಟು ಗೋಡೌನ್ ಅಥವಾ ಶೋರೂಮ್ನಲ್ಲಿ LPG ಸಿಲಿಂಡರ್ಗಳಿಗೆ ಸಾಲಾಗಿ ನಿಲ್ಲಬೇಡಿ. ದಯವಿಟ್ಟು ನಿಮ್ಮ ಬುಕ್ಕಿಂಗ್ ಅನ್ನ ಆನ್ಲೈನ್ನಲ್ಲಿ ಮಾಡಿ ಮತ್ತು ಸಿಲಿಂಡರ್ ನಿಮ್ಮ ಮನೆ ಬಾಗಿಲಿಗೆ ಮುಂಬಾಕ್ಕೆ ಸ್ವೀಕರಿಸಿ, ಅನಗತ್ಯ ಜನಸಂದಣಿಯನ್ನ ತಪ್ಪಿಸಿ ಮತ್ತು ಮಾರ್ಗಸೂಚಿಗಳನ್ನ ಅನುಸರಿಸಿ ಅಂತ ಹೇಳಿ ಆ ಬೋರ್ಡ್ ಅನ್ನು ಹಾಕಿದ್ದಾರೆ. ಗ್ಯಾಸ್ ಸಿಲಿಂಡರ್ ಸಂಕಷ್ಟ 3. ಗ್ಯಾಸ್ ಗೋಡೌನ್ ಮುಂದೆ ಜನ ಕ್ಯೂ. ಗ್ಯಾಸ್ ಅಭಾವದ ಬಿಸಿ ಚಿಕ್ಕಮಗಳೂರಿಗೂ ಕೂಡ ತಟ್ಟಿದೆ. ಜನ ಗ್ಯಾಸ್ ಸಿಲಿಂಡರ್ಗಾಗಿ ಏಜೆನ್ಸಿ ಹಾಗೂ ಗೋಡೌನ್ ಮುಂದೆ ಕ್ಯೂ ನಿಂತಿದ್ದಾರೆ. ಗ್ಯಾಸ್ ಸಿಲಿಂಡರ್ ಸಂಕಷ್ಟ 4. ಸಿಲಿಂಡರ್ಗಾಗಿ ಕಿಲೋಮೀಟರ್ ಸಾಲು. ಇತ್ತ ಗದಗ ಜಿಲ್ಲೆಯಲ್ಲಿ ಸಿಲಿಂಡರ್ ಹಾಹಾಕಾರ ದಿನೇ ದಿನೇ ಹೆಚ್ಚಾಗ್ತಾನೇ ಇದೆ. ನರಗುಂದ ಪಟ್ಟಣದಲ್ಲಿ ಸಿಲಿಂಡರ್ಗಾಗಿ ಜನ ಅರ್ಧ ಕಿಲೋಮೀಟರ್ ಗಟ್ಟಲೆ ಸಾಲುಗಟ್ಟಿ ನಿಂತಿದ್ದಾರೆ. ಗ್ಯಾಸ್ ಸಿಲಿಂಡರ್ ಸಂಕಷ್ಟ 5. ದರ ಏರಿಕೆ ವಿರುದ್ಧ ಜನ ಆಕ್ರೋಶ. ಕಲಬುರಗಿ ನಗರದ ಜೇವರ್ಗಿ ರಸ್ತೆಯಲ್ಲಿರುವಂತಹ ಸೂಪರ್ ಗ್ಯಾಸ್ ಪಂಪ್ನಲ್ಲಿ ಏಕಾಏಕಿ ಗ್ಯಾಸ್ ದರ ಏರಿಕೆ ಮಾಡಲಾಗಿದೆ. ಆದ್ದರಿಂದ ಜನ ಹಾಗೂ ಆಟೋ ಡ್ರೈವರ್ಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದಿಷ್ಟೇ ಅಲ್ಲ, ಶಿವಮೊಗ್ಗ, ದಾವಣಗೆರೆ, ಧಾರವಾಡ, ಬೆಂಗಳೂರು ಸೇರಿದಂತೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಗ್ಯಾಸ್ ಸಂಕಷ್ಟ ತಲೆದೂರಿದೆ. ಜನರ ಗೋಳಾಟ ಹೇಳತೀರದಾಗಿದೆ. ಬೇರೆ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.